ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಕಬಡ್ಡಿ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಹೋದ ಕ್ಲಾಸಲ್ಲಿ ನಾನು ಕಬಡ್ಡಿಗೆ ಸಂಬಂಧಪಟ್ಟಂತಹ ಥಿಯರಿ ಕ್ಲಾಸನ್ನು ಮಾಡಿದ್ದೀನಿ. ಆ ಒಂದು ಥಿಯರಿ ಕ್ಲಾಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆನ್ಸರ್ ಇವತ್ತಿನ ತರಗತಿಯಲ್ಲಿ ಮಾಡ್ತಾಯಿದ್ದೀನಿ. ಯಾರು ಆ ಒಂದು ತರಗತಿ ನೋಡ್ಕೊಂಡಿಲ್ವೋ ಆ ತರಗತಿ ನೋಡ್ಕೊಂಡು ಈ ತರಗತಿಯನ್ನು ವೀಕ್ಷಿಸಿ. ಮೊದಲನೇ ಪ್ರಶ್ನೆ ಇವತ್ತಿಂದು, ಕಬಡ್ಡಿ ಎಂಬ ಪದವು ಯಾವ ಪದದಿಂದ ಬಂದಿದೆ ಅಂದರೆ ಅದು ಕೌನ್ ಬಡ ಎಂಬ ಪದದಿಂದ ಬಂದಿದೆ. ಕೌನ್ ಬಡ ಅಂದರೆ ಯಾರು, ಅಚ್ಚು ಅಥವಾ ಎದುರಾಳಿ ತಂಡಕ್ಕೆ ಪಂತವನ್ನು ನೀಡೋದು ಅಂತೇಳಿ ನಾವು ಕರಿತೀವಿ. ಕಬಡ್ಡಿ ಆಟವು ಈ ವಿಧಾನ ಈಗ ಪ್ರಚಲಿತದಲ್ಲಿದೆ ಅಂದರೆ ಸಂಜೀವಿನಿ. 1923ರಲ್ಲಿ ಕಬಡ್ಡಿ ಆಟಕ್ಕೆ ಮೊದಲ ನಿಯಮಗಳನ್ನು ಮುದ್ರಿಸಿದವರು ಯಾರಂದರೆ ಬರೋಡಾದ ಹಿಂದ್ ವಿಜಯ ಜಿಮ್ಖಾನ್ ಆದವರು. ಕಬಡ್ಡಿ ಆಟವು ಈ ಸಂಸ್ಥೆಯ ಪ್ರಚಾರದಿಂದ ಅಂತಾರಾಷ್ಟ್ರೀಯ ಮೆರಗನ್ನು ಪಡೆಯಿತು ಅಂದರೆ ಅಮರಾವತಿಯ ಹನುಮಾನ್ ವ್ಯಾಯಾಮ ಮಂಡಳಿ. ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂದರೆ 1950. ಪ್ರಥಮ ಬಾರಿಗೆ ಪುರುಷರ ಕಬಡ್ಡಿ ಚಾಂಪಿಯನ್ಶಿಪ್ ನಡೆದಂಥ ಸ್ಥಳ ಯಾವುದಂದರೆ ನಾಗ್ಪುರದಲ್ಲಿ. ಮಹಿಳೆಯರದೇನು ಮಾಡ್ತೈತೆ ಕಲ್ಕತ್ತಾದಲ್ಲಿ ನಡ್ತೈತೆ. ಮೈಸೂರು ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಸ್ಥಾಪನೆಯಾದಂಥ ವರ್ಷ ಯಾವ್ದು ಕೇಳಿದ್ರೆ ಅದು 1962. ಅಖಿಲ ಭಾರತೀಯ ಕಬಡ್ಡಿ ಸಂಸ್ಥೆ AIKF ಇದು ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಆಗಿ ಮಾರ್ಪಾಡಾದಂಥ ವರ್ಷ ಕೇಳಿದರೆ 1972. ಏಷಿಯನ್ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತಂದರೆ ಅದು 1978. ಇದು ಅಲ್ಲಿ ಕಂಟೆಂಟಲ್ಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಏಷ್ಯನ್ ಅಮೆಚೂರ್ ಕಬಡ್ಡಿ ಫೆಡರೇಷನ್ ಅಸ್ತಿತ್ವಕ್ಕೆ ಬಂದಿದ್ದು 1978ರಲ್ಲಿ. ಏಷ್ಯನ್ ಅಮೆಚೂರ್ ಕಬಡ್ಡಿ ಪಂದ್ಯಗಳನ್ನು ಸಿಂಥೆಟಿಕ್ ಹಾಸಿಗೆ ಮೇಲೆ ಒಳಾಂಗಣ ಕ್ರೀಡಾಂಗಣದಲ್ಲಿ 2002ರಲ್ಲಿ ನಡೆಸಲಾದಂಥ ಸ್ಥಳ ಯಾವುದಂದರೆ ದಕ್ಷಿಣ ಕೊರಿಯಾದ ಬುಸಾನದಲ್ಲಿ. ಈ ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಯಾವಾಗ ಸೇರಿಸಲಾಯಿತು ಅಂದರೆ 1990ರಲ್ಲಿ ಸೇರಿಸ್ತಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಸೇರಿಸಿದ್ದು 1990, ಒಲಿಂಪಿಕ್ಸಲ್ಲಿ ಸೇರಿಸಿದ್ದು 1936, ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಸೇರಿಸ್ತಾರೆ. ಪುರುಷರ ವಿಭಾಗದ ಕಬಡ್ಡಿ ಮೈದಾನದ ಉದ್ದ ಅಗಲ ಎಷ್ಟಂದರೆ ಪುರುಷರದು 13 ಮೀಟರ್ ಉದ್ದ ಇರ್ತೈತಿ, 10 ಮೀಟರ್ ಅಗಲ ಇರ್ತೈತಿ. ಮಹಿಳೆಯರದು 12 ಮೀಟರ್ ಉದ್ದ ಇರ್ತೈತಿ, 8 ಮೀಟರ್ ಅಗಲ ಇರ್ತೈತಿ. ಮೂಗರದು ಮೆಜರ್ಮೆಂಟ್ ಹೇಳಿದ್ದೀನಿ. ಅವ್ರದ್ದು ಸಬ್ ಜೂನಿಯರ್ಸ್ ದೇಶ ಇರ್ತದಂದರೆ ಅಲ್ಲಿ 10 ಮೀಟರ್ ಉದ್ದ ಇರ್ತೈತೆ. 11 ಮೀಟರ್ ಉದ್ದ ಇರ್ತೈತೆ, 8 ಮೀಟರ್ ಆಗಲ್ಲ. ಮಹಿಳೆಯರಿಗೂ ಮತ್ತು ಸಬ್ ಜೂನಿಯರ್ಸ್ಗೂ ಸೇಮ್ ಇರ್ತೈತೆ. ಪ್ರೌಢಶಾಲಾ ಬಾಲಕರ ಕಬಡ್ಡಿ ಅಂಕಣದಲ್ಲಿ ಮಧ್ಯದ ಗೆರೆಯಿಂದ ಅರ್ಹತಾ ಗೆರೆಗೆ ಇರುವಂಥ ದೂರ ಎಷ್ಟು? ಮಧ್ಯದ ಗೆರೆಯಿಂದ ಅರ್ಹತಾ ಗೆರೆಗೆ ಇರುವಂತಹ ದೂರ ಎಷ್ಟು ಪ್ರೌಢಶಾಲಾ ಮಕ್ಕಳಿಗೆ ಅಂತಂದರೆ ಅದು 3.50 ಮೀಟರ್ ಇರ್ತೈತೆ. ಸಬ್ ಜೂನಿಯರ್ ಬಾಲಕಿಯರ ಕಬಡ್ಡಿ ಅಂಕಣದಲ್ಲಿ ಮಧ್ಯಗೆರೆಯಿಂದ ಬೋನಸ್ ಗೆರೆ ಅಲ್ಲಿಗೆ ಎಷ್ಟು ಇರ್ತೈತೆ ಅಂದರೆ 4 ಮೀಟರ್ ಇರ್ತೈತೆ. ಕಬಡ್ಡಿ ಅಂಕಣದಲ್ಲಿ ಹಿಡಿತಗಾರ ನಿಂತುಕೊಳ್ಳುವಂತಹ ಎರಡನೇ ಸ್ಥಾನದ ಸ್ಥಿತಿ ಹೆಸರು ಏನಂದರೆ ಲೆಫ್ಟಿನ್. ನಾವು ನಿಂತಿದ್ದೀವಿ ಅಂದರೆ ನಮ್ಮದು ರೈಟಿಗೆ ಏನು ಬರ್ತೈತೆ, ರೈಟ್ ಸೆಕೆಂಡ್ ಅಂತ ಕರಿತೀವಿ ಅಥವಾ ರೈಟ್ ಕಾರ್ನರ್ ಅಂತ ಕರಿತೀವಿ. 3ನೇ ಪ್ಲೇಸಿಗೆ ಲೆಫ್ಟಿಗೆ ಲೆಫ್ಟ್ ಸೆಕೆಂಡ್ ಅಂತ ಕರಿಬೋದು ಅಥವಾ ಲೆಫ್ಟ್ ಕಾರ್ನರ್ ಅಂತೇಳಿ ಕರಿತೀವಿ. ಇದ್ರ ಕೂಡ ನಾನು ಹೇಳಿದ್ದೀನಿ ನೋಡಿ, ಇದು ಒಂದ್ಸರಿ ನೋಡ್ಕೊಳ್ಳಿ. ಕಬಡ್ಡಿ ಅಂಕಣದಲ್ಲಿ ನಿಂತುಕೊಳ್ಳುವಂಥ 4ನೇ ಹಿಡಿತಗಾರರ ಸ್ಥಾನ ಅಂದರೆ ಅದು ಸೆಂಟ್ರ್ ಮ್ಯಾನ್. ಪ್ರೌಢಶಾಲಾ ಒಂದು ಬಾಲಕಿಯರ ಕಬಡ್ಡಿ ಆಟದಲ್ಲಿ ನಿಗದಿಪಡಿಸಿದಂಥ ಗರಿಷ್ಠ ತೂಕ ಎಷ್ಟು ಅಂದರೆ ಅದು 53 kg. ಕಬಡ್ಡಿ ಪಂದ್ಯವನ್ನು ಪ್ರಾರಂಭಿಸಬೇಕಾದ್ರೆ ಕನಿಷ್ಠ ಎಷ್ಟು ಮಂದಿ ಆಟಗಾರರಲ್ಲಿ ಇಡಬೇಕು ಅಂದರೆ 7 ಜನ ಇರಲೇಬೇಕು. ಆಮೇಲೆ ಕಡಿಮೆ ಇದ್ರೂ ನಡೀತೈತೆ, ಆದರೆ 7 ಜನ ಇರಲೇಬೇಕು. ಕ್ರೀಡಾಧಿಕಾರಿ ವಿಜಿಲ್ ಹಾಕಿದ ನಂತರ ಎಷ್ಟು ಸಮಯದೊಳಗೆ ದಾಳಿಯನ್ನು ಪ್ರಾರಂಭಿಸಬೇಕು ಅಂದರೆ 5 ಸೆಕೆಂಡ್ ಒಳಗಾಗಿ ದಾಳಿಯನ್ನು ಪ್ರಾರಂಭಿಸಬೇಕು. ಮಹಿಳೆಯರ ಕಬಡ್ಡಿ ಆಟದ ಸಮಯ ಎಷ್ಟಂದರೆ 15 + 15 ಅಂದರೆ ಟೋಟಲ್ 35. 15 ನಿಮಿಷ ಆಡಬೇಕು, 5 ನಿಮಿಷ ರೆಸ್ಟ್ ಮತ್ತು 15 ನಿಮಿಷ ಆಡಬೇಕು. ಪುರುಷರದು 20 ನಿಮಿಷ ಆಡಬೇಕು, 5 ನಿಮಿಷ ರೆಸ್ಟ್ ಮತ್ತು 20 ನಿಮಿಷ. ಅಧಿಕಾರಿಗಳ ಕ್ರೀಡಾವಧಿ ಅಥವಾ ಅಧಿಕಾರಿಗಳ ಕಾಲಾವಕಾಶ ಅಥವಾ ಟೈಮ್ ಎಷ್ಟು ಅಂದರೆ ಅದು 2 ನಿಮಿಷ. ಕ್ರೀಡಾಪಟುಗಳಿಗೆ 60 ನಿಮಿಷ ಅಂದರೆ 1 ಸೆಕೆಂಡ್ ಕೊಡ್ತಾರೆ. ಆದರೆ ಕ್ರೀಡಾಧಿಕಾರಿಗಳಿರ್ತಾರಲ್ಲ ಅವರಿಗೆ ಎಷ್ಟು ಇರ್ತದೆ ಅಂದರೆ 2 ನಿಮಿಷ ಇರ್ತೈತೆ.
ಕಬಡ್ಡಿ ಆಟದಲ್ಲಿ ಈ ಒಂದು ಆಟಗಾರನಿಗೆ ಬದಲಿ ಆಟಗಾರರ ಸೇರ್ಪಡೆ ಇಲ್ಲ ಅಂದರೆ ಯಾರು ಔಟಾಗಿ ಹೊರಗಡೆ ಕುಂತಿರ್ತಾರೋ ಅವರಿಗೆ ಬದಲಿ ಆಟಗಾರರ ಇದು ಅವಕಾಶ ಇರೋದಿಲ್ಲ. ಅಮಾನತುಗೊಂಡ ಯಾವುದೇ ಆಟಗಾರನಿಗೆ ಇದು ಇರೋದಿಲ್ಲ. ಈ ಕೆಳಗಿನ ಸಂದರ್ಭದಲ್ಲಿ ಮಾತ್ರ ಆಟದ ಅಂಕಣದಲ್ಲಿ ಲಾಬಿಯೂ ಸಹ ಸೇರಿದಂದರೆ ಸಂಘರ್ಷ ನಡೆಸೋದಲ್ಲ, ಆ ಒಂದು ಟೈಮಲ್ಲಿ ಲಾಬಿ ಸೇರ್ತೈತೆ. ಒಂದು ತಂಡದ ಎಲ್ಲ ಆಟಗಾರರು ಔಟ್ ಆದ ಮೇಲೆ ಲೋನ ಅಂತ ಸಿಗ್ತೈತೆ. ಔಟ್ ಆದ ಅಥವಾ ಸಮಾಪ್ತಿ ಆದಮೇಲೆ ಎಲ್ಲ ಆಟಗಾರರು ಈ ಎಷ್ಟು ಸೆಕೆಂಡ್ ಒಳಗಾಗಿ ಮತ್ತೆ ಅಂಕಣ ಪ್ರವೇಶ ಮಾಡಬೇಕು ಅಂತಂದರೆ 10 ಸೆಕೆಂಡ್. ಒಂದು ವೇಳೆ ಮಾಡಲಿಲ್ಲ ಅಂದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ತಾಂತ್ರಿಕ ಅಂಕ ಕೊಡ್ತಾರೆ. ದಾಳಿಯ ಅವಧಿ ಎಷ್ಟಿರ್ತದೆ ಅಂದರೆ 30ರಿಂದ 35 ಸೆಕೆಂಡ್ಸ್ ಇರ್ತೈತೆ. ಎರಡೂ ತಂಡಗಳು ಸಮ ಅಂಕಗಳು ಬಂದಾಗ ಏನು ಮಾಡ್ತಾರೆ ತೀರ್ಪುಗಾರ ಅಂದರೆ 5 ದಾಳಿಗಳು ಕೊಡ್ತಾರೆ. ಅದಕ್ಕೆ ಟೈ ಬ್ರೇಕ್ ಅಂತ ಕೂಡ ಕರಿತೀವಿ. ಕಬಡ್ಡಿ ಆಟದಲ್ಲಿ ಎರಡೂ ತಂಡಗಳು 5 ದಾಳಿಗಳನ್ನು ಅವುಗ ಸಮ ಆದರೆ ಈ ಒಂದು ನಿಯಮ ಪಾಲಿಸ್ತಾರೆ. ಅಂದರೆ ಯಾವುದಂದರೆ ಸಡನ್ ಡೆತ್ ಅಥವಾ ಗೋಲ್ಡನ್ ರೈಡರ್ ಅಂತೇಳಿ ಕರಿತೀವಿ. ನೈಸರ್ಗಿಕ ಅಥವಾ ಬೇರೆ ಯಾವುದೇ ಕಾರಣದಿಂದ ಕಬಡ್ಡಿ ಪಂದ್ಯವು ತಾತ್ಕಾಲಿಕವಾಗಿ ಏನಾದರೂ ತಡೆಯಾಯಿತು ಅಂದರೆ ಈ ಒಂದು ಸಮಯದಲ್ಲಿ ಪ್ರಾರಂಭಿಸಿದಲ್ಲಿ ಆ ಒಂದು ಸಮಯದಲ್ಲಿ ಪ್ರಾರಂಭ ಮಾಡದಿದ್ದರೆ ಅವಾಗ ಏನು ಮಾಡಬೇಕು ಅಂದರೆ ಪುನರ್ ಪಂದ್ಯ ಮಾಡಬೇಕು. ಎಷ್ಟು ನಿಮಿಷ ತಡ 20 ನಿಮಿಷದೊಳಗೆ ಆದರೆ ಮಾಡಬೇಕು. ಇಲ್ಲಾಂದರೆ ಹೆಚ್ಚಿಗೆ ಆಯಿತು 20 ನಿಮಿಷದ ಮೇಲೆ ಅಂದರೆ ಮ್ಯಾಚ್ ಆಡಿಸ್ಬೇಕು. 5 ದಾಳಿಗಳು ಅಥವಾ ಸಡನ್ ಡೆತ್ನಲ್ಲಿ ದಾಳಿಗಾರನ ದಾಳಿಯ ಸಮಯ ಎಷ್ಟಿರುತ್ತೆ ಅಂದರೆ ಯಾವುದೇ ಮಿತಿ ಇರೋದಿಲ್ಲ. ಇಲ್ಲಿ ಫಸ್ಟೆಲ್ಲ ಏನಿರ್ತಿತ್ತು 30ರಿಂದ 35 ಸೆಕೆಂಡ್ ಇರ್ತೈತೆ, ಆದರೆ ಇಲ್ಲಿ ಯಾವುದೇ ಮಿತಿ ಇರೋದಿಲ್ಲ. ಒಂದು ದಾಳಿಯ ತಂಡದ ಎಲ್ಲ ಆಟಗಾರರು ಔಟ್ ಆದಾಗ ಹೆಚ್ಚು ಸಿಗುವ ಲೋನ ಅಂಕಗಳು ಎಷ್ಟು ಅಂದರೆ ಅದು 2 ಅನ್ನೋದು ಸಿಗ್ತೈತೆ. ಕಬಡ್ಡಿ ಆಟದಲ್ಲಿ ಅಧಿಕೃತ ಅವಧಿ ತಡೆ ಅಧಿಕಾರಿಗಳ ಟೈಮ್ ಔಟನ್ನು ಇವರು ತೆಗೆದುಕೊಳ್ತಾರೆ. ಯಾರು ತೆಗೆದುಕೊಳ್ತಾರೆ ಅಂದರೆ ಮುಖ್ಯ ತೀರ್ಪುಗಾರರು ತೆಗೆದುಕೊಳ್ತಾರೆ. ಏಕಲವ್ಯ ಪ್ರಶಸ್ತಿ ಪಡೆದ ಕರ್ನಾಟಕದ ಸಹೋದರರು ಯಾರಂದರೆ BC ರಮೇಶ್, AC ರಮೇಶ್. BC ರಮೇಶ್, BC ಸುರೇಶ್. 13ನೇ ಏಷ್ಯನ್ ಗೇಮ್ಸ್ ನಡೆದಂಥ ಸ್ಥಳ ಯಾವುದಂದರೆ ಬ್ಯಾಂಕಾಕ್. 1998ರಲ್ಲಿ ನಡೀತೈತೆ 13ನೇ ಏಷ್ಯನ್ ಗೇಮ್ಸು, ಅದು ಬ್ಯಾಂಕಾಕ್ನಲ್ಲಿ ನಡೀತೈತೆ. ಕಬಡ್ಡಿ ಅಂಕಣವು ಒಳಗೊಂಡಿರೋ ಒಟ್ಟು ಗೆರೆಗಳು ಎಷ್ಟು ಅಂದರೆ ಅಂಕಣದ ಒಟ್ಟು ಗೆರೆಗಳು ಎಣಿಸಿದಾಗ ಎಷ್ಟು ಇರ್ತೈತೆ 11 ಗೆರೆಗಳು ಇರ್ತೈತೆ. ಒಂದ್ಸರಿ ನೀವು ಎಣಿಸಿ ನೋಡಿರಿ ಎಷ್ಟು ಇರ್ತೈತೆ ಅಂಥೇಳಿ. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಯಾರು ಪ್ರದರ್ಶನ ಪಂದ್ಯ ಆಡಿದರು ಅಂತಂದರೆ ಅದು ಅಮರಾವತಿಯ ಹನುಮಾನ್ ವ್ಯಾಯಾಮ ಪ್ರಸಾರಕ ಮಂಡಳಿಯವರು ಏನು ಮಾಡ್ತಾರೆ, ಆಡ್ತಾರೆ. NSI ಕಬಡ್ಡಿ ಆಟದಲ್ಲಿ ಯಾವ ವರ್ಷ ಡಿಪ್ಲೊಮಾ ತರಬೇತಿಯನ್ನು ಸೇರಿಸಿದ್ರು ಅಂದರೆ 1971ರಲ್ಲಿ ಸೇರಿಸ್ತಾರೆ. ಇದೊಂದು ಹೊಸ ಕ್ವಶನ್ಸು ನೆನ್ಪಿಟ್ಕೋಬೇಕು. ಗೋಲ್ಡನ್ ರೈಡ್ನಲ್ಲಿ ಮೊದಲು ಯಾವ ತಂಡ ದಾಳಿಯನ್ನು ಪ್ರಾರಂಭಿಸಬೇಕಂದ್ರೆ ನಾಣ್ಯ ಚಿಮ್ಮುಗೆಯಲ್ಲಿ ಗೆದ್ದ ತಂಡ ಅಂದರೆ ಫಸ್ಟ್ ಯಾರು ಗೆದ್ದಿದ್ರೆ ಅವ್ರು ಏನು ಮಾಡಬೇಕು ಮತ್ತು ದಾಳಿಯನ್ನು ಪ್ರಾರಂಭಿಸಬೇಕು. ಕಬಡ್ಡಿ ಆಟದಲ್ಲಿ ಸಮಾಪ್ತಿ ಅಂಕಗಳನ್ನು ಕಳೆದುಕೊಂಡ ತಂಡ ಎಷ್ಟು ಸೆಕೆಂಡ್ ಒಳಗೆ ಅಂಕಣವನ್ನು ಪ್ರವೇಶಿಸಬೇಕು ಅಂತಂದರೆ 10 ಸೆಕೆಂಡ್. ಇದು ರಿಪೀಟ್ ಕ್ವಶನ್ ಆಯಿತು. ಕಬಡ್ಡಿ ಆಟದಲ್ಲಿ ಬೋನಸ್ ಅಂಕ ಗಳಿಸಲು ಅಥವಾ ಪಡೆಯಲು ಎದುರಾಳಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರಬೇಕಂದ್ರೆ 6 ಅಥವಾ 7 ಜನ ಇರಲೇಬೇಕು. ಅವಾಗ ಮಾತ್ರ ಬೋನಸ್ ಕೊಡ್ತಾರೆ, ಕೊಡೋಲ್ಲ. ಬೆಸ್ಟ್ ಆಫ್ 5 ರೈಡ್ಸ್ನಲ್ಲಿ ಹಾಗೂ ಗೋಲ್ಡನ್ ರೈಡ್ನಲ್ಲಿ ಯಾವ ಗೆರೆ ಬಾಕ್ ಗೆರೆ ಮತ್ತು ಬೋನಸ್ ಗೆರೆಯಾಗಿ ಕರ್ತವ್ಯ ನಿರ್ವಹಿಸ್ತದೆ ಅಂದರೆ ಬಾಕ್ ಗೆರೆ. ಇಷ್ಟೇನಾಯಿತು ಒಂದು ಕಬಡ್ಡಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾದವು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.